ಬಸವಣ್ಣವರು ಹೇಳಿದ ಹಾಗೆ ಇರುವ ಒಂದು ಶಕ್ತಿ ವಿವಿಧ ರೂಪಗಳಲ್ಲಿ ಪ್ರಕಟವಾದದ್ದಾದರೆ ಯಾವ ರೀತಿ ಕಾಣಬಹುದು. ನಮ್ಮ ಪರಂಪರೆಯಲ್ಲಿ ಈ ಗಾಡನ್ನ ಶಬ್ದವನ್ನು 3 ಲೆಟರ್ಗಳಲ್ಲಿ ವಿಂಗಡಿಸಿದಾಗ ಜನರೇಟರ್, ಆರ್ಗನೈಸರ್, ಡಿಸ್ಟ್ರಾಯರ್, ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಲಯ. ಅದೇ ಸ್ವರೂಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ನಾವು ಪುರುಷ ರೂಪದಲ್ಲಿ ನೋಡಿದ್ದಾದರೆ ಅದಕ್ಕೆ ಇನ್ನೊಂದು ಪ್ರತಿರೂಪದಲ್ಲಿ ಬ್ರಹ್ಮನಿಗೆ ಸರಸ್ವತಿಯಾಗಿ, ವಿಷ್ಣುವಿಗೆ ಲಕ್ಷ್ಮಿಯಾಗಿ ಮತ್ತು ಶಿವನಿಗೆ ಕಾಳಿ ಅಥವಾ ಶಕ್ತಿಯ ರೂಪದಲ್ಲಿರ್ತಕ್ಕಂಥ. ಕೆಲವು ಕಡೆ ತ್ರಿಮೂರ್ತಿಗಳನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ರೂಪದಲ್ಲಿ ಪೂಜಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹಾಸನದಲ್ಲಿ ನಿಜವಾಗಿಯೂ ಕೂಡ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಆ ದಿವ್ಯ ಚೈತನ್ಯಕ್ಕೆ ವ್ಯಕ್ತ ರೂಪದಲ್ಲಿ ಕಾಣ್ತಕ್ಕಂಥದ್ದು ಮಾತೆಯ ಶಕ್ತಿ. ಅದು ನಮ್ಮ ಹಾಸನದಲ್ಲಿ ಮಾತೆ ಕಾಳಿಯಾಗಿ, ಲಕ್ಷ್ಮಿಯಾಗಿ, ಸರಸ್ವತಿಯಾಗಿ 3 ರೂಪದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು. ಒಂದೇ ಶಕ್ತಿ 3 ಕಾರ್ಯಗಳನ್ನು ನೆರವೇರಿಸ್ತಕ್ಕಂಥ ರೀತಿ. ಸೃಷ್ಟಿಕ್ರಿಯೆಯನ್ನು ಸರಸ್ವತಿಯ ಮುಖಾಂತರವೂ ಕೂಡ, ಇನ್ನೊಂದು ಸಸ್ಟೆನೆನ್ಸ್, ಅದನ್ನು ಸ್ಥಿತಿಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಲಕ್ಷ್ಮಿಯ ರೂಪದಲ್ಲಿ, ಲಯ ಕಾರ್ಯವನ್ನು ಕಾಳಿಯ ರೂಪದಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ನಾವು ಸಾಂಕೇತಿಕವಾಗಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿಯನ್ನು ಪೂಜಿಸ್ತಕ್ಕಂಥ ಪರಂಪರೆ ಬಹಳ ಹಿಂದಿನಲ್ಲೂ ಕೂಡ ನಡ್ಕೊಂಡು ಬಂದಿದೆ. ಅದನ್ನು ವಿಶೇಷವಾಗಿ ಈ ವರ್ಷ ಇವತ್ತು ನಮ್ಮ ಕಂದಾಯ ಸಚಿವರು ನಿಂತು ಎಲ್ಲ ಜನಪ್ರತಿನಿಧಿಗಳನ್ನು, ಅಧಿಕಾರಿ ವರ್ಗದವರನ್ನು ಮತ್ತು ಸಾಮಾನ್ಯ ಜನರನ್ನು, ಭಕ್ತರನ್ನ ಜೊತೆ ಇಟ್ಕೊಂಡು ಉತ್ತಮವಾದಂಥ ವ್ಯವಸ್ಥಿತವಾದ ರೀತಿಯಲ್ಲಿ ಶಿಸ್ತಾಗಿ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಅವರೇಗಾಗಲೇ ಹೇಳಿದರು 22ನೇ ತಾರೀಕಿನವರೆಗೂ ಕೂಡ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ಮತ್ತು 23ನೇದು ಶಾಸ್ತ್ರಕ್ಕೋಸ್ಕರ ಇರ್ತದೆ. ಒಟ್ಟು ಇವತ್ತಿನಿಂದ 15 ದಿನಗಳ ಕಾಲ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾಡಿನ ಸಕಲ ಭಕ್ತರು ಕೂಡ ಪಾಲ್ಗೊಳ್ಳಬೇಕು. ಮತ್ತು ನಾಡಿಗೆ ನಮ್ಮ ದೇಶ ಹೇಳಿ ಕೇಳಿ ಇವತ್ತಿನೂ ಕೂಡ ನಮ್ಮ ದೇಶದ ಬೆನ್ನೆಲುಬು ರೈತ. ಆ ರೈತನಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಮಳೆ ಮತ್ತು ಬೆಳೆ ಚೆಂದಾಗಿ ಬಂದು ಬೆಳೆದಂಥ ಬೆಳೆಗೆ ಬೆಲೆಗಳು ಮತ್ತು ಸಮಸ್ತ ನಾಗರಿಕರಿಗೆ, ದೇಶಬಂಧುಗಳಿಗೆ ಆರೋಗ್ಯ ಸನ್ಮಾನಗಳನ್ನು ತಾಯಿ ಭಗವತಿ ಉಂಟು ಮಾಡಲಿ. ಇದೇ ಸಂದರ್ಭದಲ್ಲಿ ಸಿದ್ದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ, ರಥೋತ್ಸವ ಕೂಡ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಭಕ್ತಾದಿಗಳು ಆಧುನಿಕವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬರ್ತಕ್ಕಂಥ ಲಕ್ಷಾಂತರ ಮಂದಿ ಭಕ್ತರು ಸುಕ್ಷೇಮವಾಗಿ ಬಂದು ಸುಕ್ಷೇಮವಾಗಿ ಮನೆಗಳಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಅದರ ಲಾಭವನ್ನು, ಭಕ್ತಿಯ ಲಾಭವನ್ನು ಪಡ್ಕೊಳ್ಬೇಕು ಅಂತ ಕೇಳ್ತಾ ಸಮಸ್ತ ನಾಡಿನ ಜನಗಳಿಗೆ ಮತ್ತೊಮ್ಮೆ ದೇವಿಯರ ಆಶೀರ್ವಾದವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ.